ಕವಿತಾ ಗರ್ ಗರ್ ಮಾಡಬೇಡ, ಸುಮ್ಮನಿರೋ, ಸುಮ್ ಕುತ್ಕೋತೀವ ಅಲ್ಲಿ ನೀನು. ದೊಡವ ಇದಕ್ಕೆ ಹಾಕು, ನಾನು ಈ ಸರಿ ಬೀಸ್ತೀನಿ ದೊಡವ. ಮೊದ್ಲು ಹಸ ಮಾಡಕ್ಕಾರ ಕೊಡ್ತೀಯನ ತಗೋ. ಇದ್ರಾಗ ಅಷ್ಟು ಇದು ಮಾಡೀನಿ, ಅಷ್ಟು ಚಂದಾಗ ಇವನ್ನ ಸೆರಗ ಗುಂಡಿಲೆ ಅಷ್ಟನ್ನು ತೇದು ಸೆರಗು ಬಿಡಿಸವನ್ ತಗೋ. ಒಲ್ ನಾನು ಕೈ ನೋವು ಆಕೈತೆ ನಂಗೆ, ನಾನು ಇದನ್ನ ಬೀಸ್ತೇನೆ, ನಂಗೆ ಬೀಸಕ್ಕೆ ಕೊಡ ದೊಡ್ಡವ. ಅವು ಸೆರಗು ತಿಕ್ಕಾಕು ಅಲ್ಲ ನಾನು. ಸುಮ್ಮನೆ ಕುಂತು ಬಿಡು, ನಾ ಹೇಳ್ತೀನಿ ನೋಡ, ತಲೆ ತಿನ್ಬೇಡ ಹಲಮಲ್ಲ, ಮತ್ತು ಬಡ್ದ ಬರ್ತೀನಿ ನಾನು ನಿನಗೆ ಹೇಳಕತ್ತೀನಿ. ಏನ್ರಲ್ಲೇ ನಿಮ್ದು ಒಂದಿಟ್ಟು ತಣ್ಣಗ ಮಕ್ಕೊಂಡ್ರೆ ಇವತ್ತು ಉಂಟಿರಲ್ಲ. ಹಾಂ ಅಯ್ಯ ನಿಂದು ಬಾರಿ ಬಿಡ್ದೆ, ಮನಿ ಬಾಳ ಏನು ಮಾಡೋದು ಬೇಡನೆ. ನಾನು ಇಲ್ಲಿರ್ತೀನಿ ಅಂತ ಕರ್ಕೊಂಬಂದಕ್ಕೆ ನೀನ ಅಲ್ಲ. ಅಲ್ಲೇ ಆದ್ರ ಮನ್ಯಾಗ ನಿನ್ನನ್ನು ಇದ್ರ ಮೇಲೆ ಮಲಗಿಸ್ತಿದ್ವಿ, ಕೊನೆಯಾಗ ಆರಾಮ ಮಂಚದ ಮ್ಯಾಗ ನಾವು ಪಡ್ಸಲ ಕೆಲಸ ಮಾಡ್ಕೊಂತಿದ್ವಿ, ನೀನ ಅಲ್ಲ ಮತ್ತೆ. ನೀನು ಸಣ್ಣಕ್ಕಿಟ್ಟಾಡ ಇಡು ನೀನು. ಏನು ನನಗೆ ಬುದ್ಧಿ ಹೇಳಕ್ಕೆ ಹೋಗ್ಬೇಡ, ವೇಸ್ಟಾಗಿ ಓದಿತ್ತು ನೋಡು, ಜಾಸ್ತಿ ಒಡ್ಡೆ ಅಂಟ್ರೆ ನೋಡು. ನಾಳೆ ಮುಂಜಾನೆ ನಾನು ನನ್ನ ಮಗಳು ಇಡಕ್ಕೆ ಹೋಗ್ತೀನಿ, ಏಟ್ರೈತೆ ನಿನಗೆ ರಾತ್ರಿ ಹಸ ಮಾಡ್ಕೊಂಡು ಕೂತಿಯಲ್ಲ. ರಾತ್ರಿ ಹಸ ಮಾಡೋದು ನುಚ್ಚು ಹೊಡೆಯೋದು ಏನೈತೆ ನಿನಗೆ ಹರ್ಕಟ್ಟು? ಸಂಗಟಿ ಮಾಡಿ ಕಟ್ತಾರಂತ, ಅದಕ್ಕೆ ಸಂಗಟಿಗೆ ನುಚ್ಚಿಲ್ಲ ಅಂತಂದು ರಾತ್ರಿ ಮಾಡಕತ್ತಾಳ ದೊಡ್ಡವ ಮಕ್ಕಳದ್ ಬಿಟ್ಟು. ಅವ ಎಲ್ಲದಾನ ನಿಮ್ಮಪ್ಪ? ಅಂಗಡಿ ಕಟ್ಟಿ ಮ್ಯಾಗ ಅಪ್ಪ ಈರಣ್ಣ ಬಸ್ಸು 3 ಮಂದಿ ಮಕ್ಕೊಂಡಾರ. ನಾನು ಈಗ ಮಕ್ಕೊಳಕ್ಕೆ ಹೋಗ್ಬೇಕನ್ನೇ, ಮತ್ತು ಏನಾರ ಕೆಲಸ ಐತನ ಇಬ್ರ ಮಾಡಕತ್ತಾರ ಅಂತ ಬಂದೆ. ನಾನು ಹೊಕ್ಕಿ ನೋಡು ಮಕ್ಕೊಳಕ. ಅಲ್ಲೇ ಸಾಕು ಬಿಡು, ಏನು ಒಯ್ಯಕ ಯಾರ ಸಂಗಟಿ ಕಟ್ತಾರನ? ಬಿಳಿಯಕ್ಕಿ ಅನ್ನ ಮಾಡ್ರಿ, ಬಿಳಿಯಕ್ಕಿ ಅನ್ನ ಮಾಡಿ ಮೊಸರು ಬುಟ್ಟಿ ಮಾಡಿ ಮೊಸರು ಮಾಡಿ ಕೊಟ್ರಿ ನನ್ನ ಮಗಳಿಗೆ. ನಮ್ಗೆ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತೈತಿ. ಮನ್ಯಾಗ ಏನೈತಿ ಅದ್ರದ್ದು ಮಾಡಿ ಕಟ್ತೀವಿ, ಸುಮ್ಮನೆ ತೊಗೊಂಡು ಹೋಗು. ಇಲ್ಲ ಅಂದ್ರೆ ಬುತ್ತಿನೂ ಇಲ್ಲ ಬುರ್ಲಿನೂ ಇಲ್ಲ ನೋಡು, ಹಾಗೆ ಹೋಗು ಸುಟ್ಟಗಾಯಿ ಸೂರ್ಯಾಗ ಇಟ್ಕೊಂಡು. ನಮಗೇನು ಮಾತಾಡು ನಿನಗೆ ಒಮ್ಮೆ ಹಾರಿಸಿ ಎದಿಗೆ ಒಡ್ ನೆಂಟ್ರು ಗೊತ್ತಾಗುತ್ತೆ ನಿನಗ. ಯಮ್ಮ ನಿನ್ನ ನಿಂದ್ರಿಸಕ ಒಂದಿಬ್ರು ಬರ್ಬೇಕು ನಾವು. ಇನ್ನಿ ಹಾರಿಸಿ ಎದಿಗೆ ದೊಡ್ಡ ಒದ್ಯೋದು. ಆತ ಕನಸೆ ಒದಿವಂತೆ ಅಂತ ಸುಮ್ ಕುಂದ್ರಿ ಸಾಕು. ಸಣ್ಣ ಹುಡುಗಿ ಹಂಗ ಮಿಡ್ಡಿ ಪ್ಲಾಕ್ ಹಾಕ್ಕೊಂಡು ಅಡ್ಡಾಡ್ತೇನು? ಹೋಗ ಸೀರೆ ಉಟ್ಕೋ. ನೀನು ವಯಸ್ಸಿನಾಗ ನನ್ನ ಮಕ್ಕಳು ಎಷ್ಟು ಚಂದ ಸಿಡು ಉಟ್ಕೊಂಡು ಎಷ್ಟು ಚಂದ ಹುಟ್ಟಿದ್ರು. ನಂಗೆ ಗೊತ್ತೈತಾಳ ಏನು ಮಾಡ್ಬೇಕಂತ ಹೇಳಕ್ಕೆ ಬರಬೇಡ. ಎಡಿಗೆ ಹಾರಿಸಿ ಒಡೆಯೋಡಿಲ್ಲ ನಿನಗೆ ಮಾತಾಡ್ತಿ ಮಗಳ. ಎಡ್ರು ಐತಿ ನಿನಗೆ ಐತಿ ಬಟ್ಟೆನೆಲ್ಲ ನಾನು ವಾಪಸ್ಸು ಊರಿಗೆ ಹೋಗಿ ಅವಾಗ ಐತಿ ನಿನಗೆ. ನಾನು ಒಕ್ಕ ಡಗಡಿದ್ದಿ ಮಾಡ್ಬಿಡೈತಿ, ಉಯ್ದೆಲ್ಲ ಹೋಗ್ಬೇಕು. ನಾನು ಮುಗಿಸಿದ್ದ ಹಸ ಬಂದದ್ದು. ನೀವು ಹೋಗು, ನಿಮ್ಮಕ್ಕ ಹೋಗು, ನಾವೆಲ್ಲ ಮಾಡ್ಕೊಂಬರ್ತೀವಿ, ನೀವು ಹೋಗು. ನಾನೊಂದಿಷ್ಟು ಬೀಸ್ತಿದ್ದೆ, ಏನು ಬೇಕಾಗಿಲ್ಲ, ಹೊತ್ತು ಭಾಳ ಆಗೈತಿ, ಹೋಗಿ ಮಕ್ಕೋ. ಮುಂಜಾನೆ ಮತ್ತೆ ಲಘು ಎದ್ದು ಎಲ್ಲದಕ್ಕೂ ತಯಾರು ಮಾಡಕ್ಕೆ ಸಹಾಯ ಮಾಡಕ್ಕೆ ಬರ್ಬೇಕು ನೀನು. ಹೋಗು ಹೋಗು ಹೋಗು. ಅಮ್ಮ ಮಕ್ಕಂಡ್ಲೆ. ಸುಮ್ಮನೆ ಬಾ, ಜಾಸ್ತಿ ಆವಾಜ್ ಮಾಡಬೇಡ. ಮಕ್ಕೊಂತ ಮುದುಕಿ ಮಕ್ಕೊಂಡಾಳ. ನೀನು ಜಾಸ್ತಿ ಆವಾಜ್ ಮಾಡಬೇಡ, ಎದ್ದು ಬರ್ದಾಳ. ಕಿವಿ ಭಾಳ ಚುರುಕದವ ಕಿವು. ಎಲ್ಲೈತದ ಗಂಟು ತೆಗೆದಿಟ್ಕೊಂಡೇನ? ತೆಗೆದಿಟ್ಕೊಂಡೀನಿ. ಕೆಂಬಟ್ಟ್ಯಾಗ ಕಟ್ಟಿಟ್ಕೊಂಡಾಳ. ಅದ್ರಾಗ ಬಳಿ ಆಮೇಲೆ ಬಂಗಾರ ಸಾಮಾನ ಅದಾವು. ಮುಟ್ಟಿದ್ರು ಗೊತ್ತಾತ, ಅದನ್ನು ತೆಗೆದಿಟ್ಕೊಂಬಿಟ್ಟೀನಿ. ಆತಲ್ಲ ಇನ್ನೇನೈತಿ, ನಾಳೆ ಹೋಗಿಬಿಡ್ತಾಳ. ಚಲೋ ಮಾಡಿದಿ. ಆದ್ರೆ ಇನ್ನೊಂದು ಏನು ತಪ್ಪು ಕೆಲಸ ಮಾಡಿ ಗೊತ್ತನ್ನ? ಆ ಗಂಟ ತೆಗೆದಿಟ್ಕೊಂಡೆ ಅಲ್ಲ, ದೊಡ್ಡ ತಪ್ಪದ. ತುಂಬ ಇಲ್ಲ ಬಟ್ಟಿನ. ಆ ಬಟ್ಟ್ಯಾಗ ನಮ್ಮ ಕಾಜಿನ ಬಳಿ ಅದಾವಲ್ಲ ಅವು ಮತ್ತು ಕೊಂಡದ್ ವ್ಯಾಪಾರ ಏನಾರ ಇದ್ರೆ ಅವನ್ನೆಲ್ಲ ಹಾಕನ ಒಂದಿವ್ಸ ಇಡ್ಲಿ ಪದ್ಲಿ ಹಾಕಿ ಅದು ಏಟಿತ್ತು ಗಂಟೆ ಆಟ ಮಾಡಿ ಇಟ್ಟು ಮಕ್ಕಳನ. ಇಲ್ಲ ಆ ಗಂಟ ಕಾಣಲಿಲ್ಲ ಅಂದ್ರೆ ಆಕೆ ಮುಂಜಾನೆ ಹೊರಗೆ ಕಾಲು ಕಿತ್ತಿಡೋದ ಎಲ್ಲ. ಇನ್ನೊಂದಿಟ್ಟು ಬೊಂಬಾಟ ಮಾಡಿ ಮತ್ತೆ ಹುಡುಕಿ ಹುಡುಕ್ತಾಳ. ನಮ್ದೆಲ್ಲ ಏನೈತಲ್ಲ ಅದು ಇಲ್ಲೇ ಉಲ್ಟಾ ಆಗತ್ತದ ನಾವು ಮಾಡಿದ ಉಪಾಯ. ಅದಕ್ಕೆ ಏನು ಮಾಡೋಣಂದ್ರೆ ಆ ಗಂಟು ತಗೊಂಬ. ಅದ್ರಾಗೇನು ಓಸು ಬಂಗಾರ ಸಾಮಾನನ್ನು ತೆಗೆದು ನಮ್ಮ ಕಾಜಿನ ಬಳಿ ಮತ್ತು ಒಂದಿವ್ಸ ಕೊಂಡದು ಇಂಥವದವಲ್ಲ ಅವ್ನು ಹಾಕಿ ಒಂದಿವ್ಸ ಇಡ್ಲಿ ಹಾಕಿ ಗಂಟು ಕಟ್ಟಿ ಚೀಲ್ದಾಗ ಇಡೋಣಕ್ಕೆ. ಚೀಲ್ದಾಗ ಹೋಗು. ಯಕ್ಕ ನಂಗೆ ಇದು ಹೊಳಿಲೇ ಇಲ್ಲಿ ನೋಡ್ಬೆ. ನೀನು ಹೊಡೆದಿದ್ರೆ ನಾ ಯಾಕೆ ಅಕ್ಕಿದ್ನ ಹೇಳು?
ನಿಂಗೆ ಅದು ಗೊತ್ತಾಗದಲ್ಲ ಅಂತ ನಾನು ಎದ್ದು ಬಂದೆ. ಇನ್ನೊಂದು ಏನು ಗೊತ್ತನ, ನಾವು ಹಸ ಮಾಡಕ್ಕೆ ಕುಂತಾಗಿದ್ದನು ಕೇಳಕತ್ತಾಳ, ಯಾಕೆ ಇಟತ್ನಾಗ ಹಸ ಮಾಡಕತ್ತೀರಿ, ಯಾಕೆ ಇಟತ್ನಾಗ ಹಸ ಮಾಡಕತ್ತೀರಿ, ಯಾರು ಜೋಳದ ನುಚ್ಚಿಲೆ ಸಂಗತಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾರ, ಮೊಸರು ಬುತ್ತಿ ಮಾಡೋಗ್ರಿ ಅದನ್ನು ಮಾಡೋಗ್ರಿ ಅಂತ ಹಚ್ಬಿಟ್ಟಿದ್ಲು. ಅದಕ್ಕೆ ನಾನು ನಿಂಗೆ ಗೊತ್ತಾಗದಲ್ಲ ಸುಮ್ಮನಿರು ಅಂತ ಹೇಳಿ, ಆಕೆಗೆ ಹಿಂಗೆ ಗೊತ್ತೈತಿ, ನೀನು ಒಳಗೆ ಹುಡುಕ್ಯಾಡ ಸಪ್ಲಕ್ಕಿ ಕೇಳಬಾರ್ದಂತ ನಾನು ಹಸ ಮಾಡಕತ್ತೀನಿ ಅಂತ ಆಕಿಗೆ ಗೊತ್ತಿಲ್ಲ. ಆಕಿನ ಬೇಕಂತ ನಮ್ಮ ಮಾತನ್ನ ಹಿಡಿದಿಟ್ಕೊಂಡಿವ ಅನ್ನೋದು ಆಕಿಗೆ ಗೊತ್ತಿಲ್ಲ. ಆಕಿ ಕಾದ್ಲ ನಮ್ಮನ್ನ ಕಾದು ನಮ್ಮ ಜೊತೆ ಮಾತಾಡಿ ಗುದ್ದಾಡಿ ಮಕ್ಕೊಂಡ್ಲು. ಅದಕ್ಕೆ ನಾವು ಎದ್ದು ಬಂದ್ವಿ, ಕೆಲಸ ಆಗೈತೆ ಇಲ್ಲ ಅಂತ ಕೇಳೋಣ ಅಂತಂದು. ಕೆಲಸ ಆಗೈತಿಲ್ಲ? ಆಕೆ ಭಾರಿ ಬೆರಿಕೆದಾಳವ, ಆಕೆನ ಹಗರು ತಿಳ್ಕೊಳೋದು ನಾವ ತಪ್ಪು ಆತು. ಕೆಲಸ ಅಂಕರ ಆಗೈತಕ್ಕ. ಈಗ ಬೆಳಗ್ಗೆ ಹರಿತಂದ್ರೆ ಆಕೆ ಬುತ್ತಿ ಕಟ್ಟಿ ಕಳಿಸೋದು. ನೀ ಅಂದಂಗೆ ಅದನ್ನೊಂದು ಬದಲು ಮಾಡಿ ಇಟ್ಟಿವಂದ್ರೆ ಮುಗಿತು ನೆಮ್ಮದಿ. ಮತ್ತಿನ್ನು ಕಾಲು ಮಡ್ಯಾಗ ಗೀಲು ಮಡ್ಯಾಗ ಎದ್ಲಂದ್ರೆ ಮತ್ತೆ ಗಂಟ ಚೆಕ್ ಮಾಡ್ತಾಳೆ ಆಕೆ, ಬಂದು ಹುಡುಕ್ತಾಳೆ ಗಂಟ. ನೋಡು ನಡಿ, ಒತ್ತು ಭಾಳ ಆಗೈತಿ, ನಾವು ಅಡ್ಡಾಗ ನಡಿವ ಇವಾಗ ಒಂದು ಮುಗಿಸ್ ಕೆಲಸ. ಒಲೆನೂ ಆರಿಸಿದಿ, ಇನ್ನೇನೈತಿ ಬಾ ಎಲ್ಲ ಎತ್ತಿಟ್ಟು ಬಂದು ಕಾಸ್ಮಕ್ಕೋ. ಅವು ಒಂದು ದಿವಸ ಮಾಡೀನಿ, ಮತ್ತು ಇನ್ನೂ ಬೀಸವ್ರಿಗೂ ಕುಂದಿರ್ತಾಳ ಅನ್ಕೊಂಡಿದ್ದೆ. ಪುಣ್ಯ ಮಕ್ಕಂಡ್ಲು, ಇಲ್ಲ ಅಂದ್ರೆ ಮತ್ತೆ ಬೀಸ್ಬೇಕಾಕಿತ್ತು. ಅಷ್ಟಂತಲೇ ನೀನು ಕೆಲಸ ಮುಗಿಸಿಯಲ್ಲ, ಒಳ್ಳೇದಾತ. ನಡಿ ಖರೇನ ನಿನ್ನ ಉಪಾಯ ಕೆಲಸ ಮಾಡ್ತು, ಇಲ್ಲ ಅಂದಿದ್ರೆ ಕೆಲಸ ಹಾಕಿದ್ದಿಲ್ಲ. ನೋಡ್ರಿವ ಹೊತ್ತು ಭಾಳಾಗೈತಿ, ಮತ್ತು ಮುಂಜಾನೆ ಕೆಲಸ ಚಕ್ಕದವು. ನೀನು ನಡಿ ಬೇ, ನಾವು ಬರ್ತೀವಿ, ಮಕ್ಕಳು ನಡಿ, ನೀನು ಹೊತ್ತು ಭಾಳಾಗೈತಿ. ಹ್ಞೂ ದೊಡ್ಡವ ಆತು. ಯವ್ವ ಬಾ ಬೇ ಮಕ್ಕೋಣ. ಈಟು ದೊಡ್ಡಕ್ಕಾಗಿದಿ, ಇನ್ನ ನಿನ್ನ ಮಗ್ಳು ಮಕ್ಕಳಿಲ್ಲ, ನಿಂಗೆ ನಿದ್ದು ಬರಲ್ಲಲ್ಲ. ಅವನ ಮಗಳ ಅವನ ಸೀರೆ ಹಿಡ್ಕೊಂಡು ಅಡ್ಯಾಡ್ತಾಳ ಹಂಗ ಅವ್ವ ಅವ್ವ ಅಂತಂದು ಹೋಗೋಗಿ ಬರ್ತಾಳ, ಕೈ ತಕೊಂಡ್ಬಂದ್ಲು, ಹಾಗೆ ಹೋಗೈತಲ್ಲ. ಆಕೆ ಕೈ ಮೇಲೆ ಮಕ್ಕಳಿಲ್ಲ ಅಂದ್ರೆ ನಂಗೆ ನೀತಿ ಬರೋದಲ್ಲ ದೊಡ್ಡವ. ಹೋಗೋ, ನಾ ಬಂದೆ, ಹೋಗು ಮಕ್ಕ ಹೋಗು. ಅಲ್ಲಿ ನಿಮ್ಮಪ್ಪ ನಿಮ್ಮ ತಮ್ಮರು ಉಸಿರು ಮಕ್ಕೊಂಡಾರ, ಅಲ್ಲೇ ಹೋಗು ಮಾತಾಡ. ಯಾವ ಅಲ್ಲಿ ತಂಡಿ ಭಾಳ ಆಗದ್ಬೇ, ನಾವಿಲ್ಲೇ ಮಕ್ಕೋಣ. ನಾವು ಮೊದ್ಲು ಮಕ್ಕೋತಿದ್ವಲ್ಲ ಎಲ್ಲರೂ ಕೆಳಗೆ, ಅಲ್ಲೇ ಮಕ್ಕೋಣ. ಬ್ಯಾಡ್ಲೆ, ನಿಮ್ಮಮ್ಮ ಒಟ್ಟ ನಿದ್ದೆ ಮಾಡಿಸ್ಕೊಡೋದಿಲ್ಲ ನೋಡ. ಎಂಥ ಬರೀಕಿ ಹೊಳ್ಯಾಡಕ್ಕೆ ಬರೋದಿಲ್ಲಲ್ಲ, ಒಂದ ಇದ್ರಾಗ ಮಕ್ಕೋತಾಳ, ಹಂಗಾತ ಗೊರಕೆ ಹೊಡಿತಾಳ, ನಿದ್ದೆ ಆಗೋದಿಲ್ಲ. ಅಲ್ಲೇ ಹೋಗಿ ಮಕ್ಕೋಣ ನಡಿ, ಏನಾಗೋದಿಲ್ಲ. ಇದನ್ನು ಕಟ್ಟಿ ನಡಿ, ಬಟ್ಟೆ ಕಟ್ಟೀನಿ, ಕಿಟಕಿಗೆಲ್ಲ ಬರೋದಿಲ್ಲ ಗಾಳಿ. ನಡಿ ಮಕ್ಕೋಣ. ಆತು ಬಾ, ಲಘು ಬಾ. ಮರುದಿನ ಬೆಳಗ್ಗೆ ಲೇ ಆಟನ್ರಲ್ಲೇ ಹೊಟ್ಟು ಬಾಳ ಆಟ ಬಾಷ್ಟು ಟಪ್ಪುಟ್ಟ ಆಟನು. ಏ ಶೀನಪ್ಪ. ಆಗೈತಿ ಮೆಲ್ಕ ಮತ್ತ ಬಾಯಿ ಸೊಟ್ಟಾದಿತ್ತದ. ಈಟ್ರ ತಿಳಿತಾವ ಮಾತೀಗ. ಮತ್ ಸೊಟ್ಟಾತಂದ್ರ ಮತ್ತೇನ ಅಂತಾರಲ್ಲ, ರೊಕ್ಕ ಓಟು ನಿನ್ ಹೆಣಕ್ಕ ಸುರ್ದೇವು ಕಡ್ಕ ಬರ್ತಾರ. ಜಳಕಕ್ಕೆ ಹೋಗ್ಯಾನ, ಯಾಕ ನಿನ್ನ ಮಗ ತಯಾರಾಗೋದು ಬೇಡನ? ನೀ ತಯಾರಾಗಿ ಕುಂತ್ರ ಆತನ. ನಿಂದೇನೈತಿ, ನಾವು ಎತ್ಕೊಂಡೋಗಿ ಬಿಸಿ ಸುರಿದು ಸ್ನಾನ ಮಾಡ್ಸದ ನಿನ್ನನ್ನು. ಅಂದ್ರೆ ಹಣ್ಣು ನಿಂದು ಭಾಳ ದಿಮಾಕನು ಆಗತ್ತೆ ಹಣ್ಣು. ನೋಡ್ಬಂಟೆ ಅಂತ. ಇಷ್ಟೆಲ್ಲ ಆಗೈತಂದ್ರೂ ಬಾಯಿ ಕಟ್ಟೋದಲ್ಲ. ಇಷ್ಟೆಲ್ಲ ನಾವು ನೋಡ್ಕೊಂತೀವಿ ಅಂದ್ರೂ ಕದ್ದು ಮುಚ್ಚಿ ಏನು ಬೇಕು ಅದನ್ನ ತಿಂತಿದ್ದಿ. ಅವ ಹೇಳಿ ಕಳ್ಸನ ಡಾಕ್ಟರ್, ಏನು ಅಂಥದಿಂಥದ್ದು ಕಮರ್ ಕೊಡಬೇಡ್ರಿ ಅಂದ್ರೆ ಒಳಗೆ ಹುಡುಗರ್ಗಂತ ಮಾಡಿಟ್ಟಿದ್ದನ್ನು ಏನು ಬಿಡ್ಲಾರ್ದಂಗೆ ತಿಂದು ಬರ್ತಿದ್ದಿ. ಈಗ ಅಯ್ಯ ಬಿಡಾಡಿ, ನಾನು ತಿನ್ನಿಲ್ಲ ಬೇಕಂತ ಮಾತಾಡ್ತೇನೆ. ನಿನ್ನ ಜೊತೆಗೆ ಮಾತಾಡೋದು ಉಪಯೋಗಿಲ್ಲ, ನನಗೆ ಗೊತ್ತೈತಿ. ಏನರ ಹೆಚ್ಚು ಕಮ್ಮಿ ಆಗಿ ಮತ್ತೆ ನಮ್ಗೆ ಮೂಲಕ್ಕಿ ನೋಡು, ಅವಾಗ ಐತಿ ನಿನಗೆ. ನಿನ್ನ ಹಗ ಬಿಟ್ರೆ ಕೇಳಿ ನಿನ್ನ ನೋಡುವಂತೆ ಅಂತ. ಅಯ್ಯೋ ಹೋಗಲೇ, ನನ್ನ ಗಂಡು ಮನೆ ಐತದ, ನಿಮ್ಮ ಅಪ್ಪನ ಮನೆಯಿಂದ ತಂಡೇನು ತಿಂದಿಲ್ಲ. ಹೋಗ ಯಾಕ ಹೋಲಿ ಬಿಡ್ಬೇ, ಎಲ್ಲ ಬುತ್ತಿನ ಕಟ್ಟಿನಿ, ಎಲ್ಲ ಆಗೈತಿ, ಹೋಯ್ ಬರೋಳಕ್ಕ. ಅತ್ತೇರ ಬುತ್ತಿ ಐತಿ ನೋಡ್ರಿ, ನಿಮ್ಮ ಮಗ್ಳು ಕಟ್ಟಿಟ್ಟೀನಿ. ಮತ್ತು ನೀವು ಯಾವ್ದಾರ ಚೀಲ ಪಲ್ಲ ಅದಾವ ನಿಮ್ಮ ಬಟ್ಟಿವು? ನನ್ನ ಶೀಲ್ಡ ನನ್ನ ಬಟ್ಟೆ ಎಲ್ಲ ನಾ ಇಟ್ಕೊಂಡು ನಾಳು ನಿಮಗೆ ಇಡಾಕ್ಬಿಟ್ರೆ ನೀವು ಬಿಳೆ ಬಟ್ಟೆ ಇಡ್ತೀವಿ. ಬಿಳೆ ಬಟ್ಟೆ ಏನು ಅನ್ಕೋಬೇಕು, ಬೀಗ್ರಿ ನನ್ನ ನೋಡಿ. ನಾವ್ಯಾಕ್ರಿ ಬಿಳೆ ಬಟ್ಟೆ ಇಡನ್ರಿ ಅತ್ತಿಯಾರ? ಎಲ್ಲವೂ ಚಂದಾಗ ಒಗದು ಹಾಕನಂತ ಒಗದು ಹಾಕಿ ತೊಗೊಂಬರಕತ್ತಿದ್ವಿ. ಮತ್ತೆಲ್ಲ ಗೊಮ್ಮ ಮನುಷ್ಯನ್ ತಗೊಂಬರೋಣ. ಯಾಕಂದ್ರೆ ಆ ಕೋಣ್ಯಾಗ ನೀವು ಸೀರೆಯಾಗ ಮಾಡಿಕೊಂಡು ಎಲ್ಲನೂ ಅಲ್ಲೇ ಕಳೆದು ಹಾಕಿರಿ. ನಮಗೆ ಗೊತ್ತಾಗಿಲ್ಲದು ಯಾವ ಒಗದಿದ್ವು ಏನಂತಂದು. ಒಗದಿದ್ಮೇಲೆ ಹಾಕಿದ್ದು ಮತ್ತೆ ಎಲ್ಲ ವಾಸನೆ ಹಾಕವು. ಹಾಗಾಗೈತದ. ಈಗ ಒಗದಿದ್ಮೇಲೆ ಹಾಕಿ ಎಲ್ಲ ವಾಸನೆ ಮಾಡಿ ಇಟ್ಟಿದ್ರಿ ಆ ಕೋಣ್ಯಾಗಿನ ಓಸು. ಅದಕ್ಕೆ ಮತ್ತೆ ಒಗ್ಯಾಕಂತಂದು ಬಿಳಿ ಸೀರೆ ಉಡ್ಸಿದ್ವಿ. ಬೇಡ ಈಗೇನು ತಯಾರಾಗಿರಲ್ಲ, ಮತ್ತೇನ್ರ ಸೆಂಟ್ ಪಂಟ್ ಬೇಕನ್ರಿ? ಮತ್ತೆ ಹೊಡಿಯು ನನ್ನ ಸೆಂಟ್ ಪಂಟ್ ತರಿಸಿ. ಯವ್ವ ನಾನೇನ್ರ ಸಟ್ಟಿನನ್ರಲ್ಲೇ ಹೆಣಕ್ ಸೆಂಟ್ ಹೊಡಿತಾರ, ನನಗೆ ಹೊಡಿತಿಂಟ್ರಲ್ಲಿ ನೀವು. ಅಯ್ಯ ಸುಮ್ ಕುತ್ಕರಿ. ಎಲ್ಲ ಈಗಿನ ಕಾಲದಾಗ ಎಲ್ಲರೂ ಸೆಂಟ್ ಹಾಕೊಂಡು ಆಡಾಡ್ತಾರ, ನನಗೆ ಗೊತ್ತೈತಿ. ಏನೋ ಅಂತಾರಲ್ಲ. ಯಾಕ ಆಕಿ ಚೀಲ ಯಾವ್ದು ನೋಡು ತಂದು ಕೊಟ್ಬಿಡು.
ನೀವು ಯಾರು ಬಿಡಾಡ್ಯಾರೋ ನನ್ನ ಚೀಲ ಮುಟ್ಬೇಡ್ರಿ ಹೇಳಿ ನನ್ನ ಚೀಲ ಅಲ್ಲ ನಾನೇ ಹೊಟ್ಟು ತಗೊಂಬಿಟ್ಟೇನಿ ನನ್ನ ಮಗ ತಗೊಂಬಿಟ್ಟನ ನೀವು ಯಾರು ಮುಟ್ಬೇಡ್ರಿ ಏನು ಏ ನಾವು ಯಾರು ಮುಟ್ಟೋದಿಲ್ಲ ಯಾಕ ಬಾ ಅದು ಖರೀದ್ ನಮ್ಗೆ ಯಾಕವ ಆಕಿ ಚೀಲ ಮುಟ್ಟದ ಏನೇನು ತಗೊಂಡಂಟಾಳ ಏನೇನಿಲ್ಲ ಮಕ್ಕಳ ಮನೆಗೆ ನಮ್ಗೆ ಯಾಕ ನಡಿ ನಡಿ ನಮ್ಮ ಗಂಡನ ಈಗ ಚಲೋ ಆಗ್ಯಾನ ನಾಳೆ ಏನ್ರ ಕೊಡಿಸ್ತಾನ ಕೊಡ್ಸಿದ್ದ ಹಾಕೇನ್ ಮೇರುನಂತ ಈಗ ಕೊಡ್ಬೇಕಂತ ಏನಿಲ್ಲ ನಡಿಯವ ಮಾಡೋನ್ ಹೋಗೋಲ್ರಕ್ ಲೋ ಶೀನಾ ನಡ್ಮನ್ಯಾಗ ನಂದು ಟ್ರಂಕ್ ಹತ್ರ ಚೀಲ ಐತಿ ನೋಡು ಚೀಲ ತಗೊಂಬ ಅದನ್ನ